ಸುಪ್ರೀಂ ಕೋರ್ಟ್ ಯಾಕೆ ಇಲ್ಲ, ನನಗೇನು ಗೊತ್ತಿಲ್ಲ. ಇದು ಹೊಸ ಸುದ್ದಿ ಇವತ್ತು ಕೇಳಿದ್ದು. ನನಗೆ ಗೊತ್ತಿಲ್ಲ. ಯಾಕಂದ್ರೆ ದೆಹಲಿ ಸರ್ಕಾರದಲ್ಲಿ ಭಾಗವಹಿಸಿದ್ರಿಂದ ರಾಜ್ಯ ಸರ್ಕಾರದ ವಿಚಾರಗಳದ್ದು ಜಾಸ್ತಿ ಗೊತ್ತಾಗಿಲ್ಲ ನನಗೆ. ಹಾಂ, ಗೊತ್ತಾಯ್ತು. ಅದೇನು ಕೊಡ್ತಾರೆ, ಫಾರ್ಮಾಲಿಟೀಸ್. ಈಗ ಎನ್ವೈರ್ಮೆಂಟ್ ಕ್ಲಿಯರೆನ್ಸು ಅವೆಲ್ಲ ಫಾರ್ಮಾಲಿಟೀಸ್ ಅಷ್ಟೇ, ಮಾಡ್ಬೇಕು. ಈಗ ಎಲ್ಲದಕ್ಕೂ ಕೊಟ್ರಲ್ಲ. ಶಿವಮೊಗ್ಗದಂತ ಮಲೆನಾಡಿನಾಗ ಕೊಟ್ಟಾರೆ, ನಮ್ಮದೇನು ರೀ? ಹಂಗೇನ್ರಿ ಇದ್ರೆ ನಾವು ಫಾಲೋ ಅಪ್ ಮಾಡ್ತೀವಿ. ನನಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಇಲ್ಲ, ಅದಕ್ಕೆ ಹಾಗೇನಾದ್ರೂ ಇದ್ರೆ ನಮಗೂ ಹೇಳಿದ್ರೆ ನಾವು ಅಟೆಂಡ್ ಮಾಡ್ತೀವಿ. ಅದೇನು ಪ್ರಶ್ನೆ ಇಲ್ಲ. ಬೇರೆ ಏರ್ಪೋರ್ಟದ್ದು ಅದಕ್ಕಾಗಿ ಇದನ್ನು ಅಂದರೆ ನಮ್ಮಲ್ಲಿದೇನು ಎಲ್ಲ ಕ್ಲಿಯರೆನ್ಸ್ ತೊಗೊಂಡೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದೇನು ಪ್ರಶ್ನೆ ಇರಲಿಕ್ಕಿಲ್ಲ. ಬಟ್ ಗ್ರೀನ್ ಟ್ರಿಬ್ಯುನಲ್ದು ಅದು ನನಗೆ ಐಡಿಯಾ ಇಲ್ಲ ಏನಾಗಿದೆ ಅಂಥೇಳಿ. ತಿಳ್ಕೊತೀನಿ. ಅಲ್ಲ, ಇಕ್ವಿಪ್ಮೆಂಟ್ ಖರೀದಿ ಅದೆಲ್ಲ ಮಾಡಬೇಕು. ಅವೆಲ್ಲ ಇಕ್ವಿಪ್ಮೆಂಟ್ ಖರೀದಿ ಅದೇನು ರೆಡಿಮೇಡ್ ಇರ್ತಾವ್ರಿ, ಸಿಗ್ತಾವೆ. ಅವೇನು ಮಾಡುವಂಥದ್ದು ಏನಿರ್ತಲ್ಲ. ಈಗ ರನ್ವೇ ನಿರ್ಮಾಣ ಮಾಡ್ದಂಗೆ ಮಾಡೋದು, ಕಟ್ಟದಂಗೆ ಏನು ಇರೋದಿಲ್ಲ. ಅವು ರೆಡಿಮೇಡ್ ಇರ್ತಾವೆ, ಕೊಡ್ತಾರೆ, ಸಿಗ್ತಾವೆ. ಆದಷ್ಟು ಬೇಗನೆ ಆಗಲಿ ಅಂತ ಅಷ್ಟೇ. ನಾವು ಈಗ ಡೆಲ್ಲಿಯಿಂದ ಅಲ್ಲೇ ಇಲ್ಲೇ ಹೋಗೋದ್ರ ಬದಲು ಇಲ್ಲೇ ಬಂದು ಇಳಿದು ಬಿಡ್ತೀವಿ. ಯಾಕಂದ್ರೆ ನಂದು ಒಂದು ಭಾಳ ದಿವಸದ ಆಸೆ ಅದ, 50 ವರ್ಷದ ಆಸೆ ಅದ. ನಾನು ಸರ್ವಿಸ್ನಾಗಿದ್ದಾಗ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಬುರಾಣಪುರ ಮುಂದೆ ವಿಮಾನ ನಿಲ್ದಾಣ ಅಂಥೇಳಿ ಬುರ್ಣಾಪುರ ಮುಂದೆ ಅಂತೇಳಿ ಸರ್ವೆ ಮಾಡಿ ಕಳಿಸ್ತಿದ್ವಿ. ಅವಾಗ ನಾ ಸರ್ವಿಸಾಗಿದ್ದಾಗ ಏನಾಗ್ತಿತ್ತಂದ್ರೆ, ಅವಾಗ ಈ ಸರ್ವೆ ಇನ್ಸ್ಟ್ರೂಮೆಂಟ್ಸ್ ಇಷ್ಟು ಲೇಟೆಸ್ಟ್ ಇರಲಿಲ್ಲ. ಚೈನ್ ಎಳಿಬೇಕು, ಟೇಪ್ ಹಿಡಿಬೇಕು, ಡಂಪಿ ಲೆವೆಲ್ ಹೆಗಲ ಮೇಲೆ ಒಂದು ಸರ್ವೆ ಮಾಡೋದು ಅದನ್ನು 4 ಆಳು ಬೇಕಾಗ್ತಿತ್ತು ರೀ. ಹಿಂದೆ 4 ಆಳು, ಒಂದು ಜೀಪ, ಅವೆಲ್ಲ ಇಟ್ಕೊಂಡು ಹೋಗಿ ಭಾಳ ವಜ್ಜಿ ಕೆಲಸ ಇತ್ತದು. ಈಗಿಲ್ಲ. ಈಗೇನು ಇಲ್ಲೇ ಕೂತು ಸೋಲಾಪುರ ತನಕ ಸರ್ವೆ ಮಾಡ್ತಾರೆ. ಅಂಥ ಇಕ್ವಿಪ್ಮೆಂಟ್ಸ್ ಬಂದಾವ. ಅದಕ್ಕಾಗಲಿ ಅಂತ ಆಸೆ ಇತ್ತು. ಅದಕ್ಕೆ ಒಂದು ಭಗವಂತನ ಕೃಪೆಯಿಂದ ಅವಕಾಶ ಬಂದಾಗ ಮಾಡಿಬಿಡೋಣ ಅಂತ ಮಾಡಿದೆ ಅಷ್ಟೇ. ಮೊದಲು ನಾವು ಓಡಾಡಿದ್ವಲ್ಲ ಕೆಂಪು ಬಸ್ನಾಗ, ಎಸ್ಟಿಮೇಟ್ಗಳು 4 ಸೆಟ್ ತೊಗೊಂಡು ಬರ್ರಿ, 6 ಸೆಟ್ ತೊಗೊಂಡು ಬರ್ರಿ ಅಂತಿದ್ರು. ಇಂಥ ದೊಡ್ಡ ಗಂಟು ಕಟ್ಕೊಂಡು ಹೋಗ್ತಿದ್ವಿ. ಅದು ನನಗೆ ಆಗಬೇಕು ಅಂತ ಆಸೆ ಇತ್ತು. ಮತ್ತು ನಮ್ಮ ಬಿಜಾಪುರಕ್ಕೆ ಅವಶ್ಯ. ಈ ಕಡೆ ಸೋಲಾಪುರದವ್ರಿಗೆ ಅನುಕೂಲ ಆಗ್ತದೆ, ಈ ಕಡೆ ಅಥಣಿ ಅವ್ರಿಗೆ ಅನುಕೂಲ ಆಗ್ತದೆ, ಈ ಕಡೆ ಬಾಗಲಕೋಟೆ ಅವ್ರಿಗೆ ಅನುಕೂಲ ಆಗ್ತದೆ. ಸರೌಂಡಿಂಗ್ 100-200 ಕಿಲೋಮೀಟ್ರ್ ತನಕ ಟೂರಿಸಮ್ಗಂತೂ ಬೆಸ್ಟ್ ರೀ. ಹೇಳಿ ಮಾಡಿಸಿದ್ದು ಯಾವುದು ಕ್ಲಿಯರೆನ್ಸ್ ಏನು ನನಗೆ ಐಡಿಯಾ ಇಲ್ಲ. ಇವತ್ತೇ ಕೇಳಿದ್ದು ನಾನು. ನನಗೆ ಯಾಕಂದ್ರೆ ಏನು ತರಿಸ್ಲಾಕ್ ಬರ್ತದೆ ರೀ. ಅವು ಯಾವ ಈಗ ಶಿವಮೊಗ್ಗದ್ದು 2 ಒಂದೇ ದಿನ ಮೊಸರು ಮಾಡಿದ್ವಲ್ಲ. ಮತ್ತೀಗ ಅಲ್ಲಿ ವಿಮಾನ ಓಡ್ಲಕ್ಕೈತಿ 1 ವರ್ಷ ಆಯ್ತು. ಅವೆಲ್ಲ ಮಾಡೋದು ಅವೆಲ್ಲ ಇದ್ದೇ ಇರ್ತವೆ. ಬೇಕು ಬೇಡಿಕೆಗಳು ಇದ್ದೇ ಇರ್ತಾವೆ. ಅವನ್ನೆಲ್ಲ ಬೆನ್ನು ಹತ್ತಿ ಮಾಡೋದು ಅಷ್ಟೇ. ನನಗೆ ಗೊತ್ತಿಲ್ಲ. ಅದಕ್ಕೆ ಈಗೇನಾಗ್ಯದ, ರಾಜ್ಯ ಸರ್ಕಾರ ಪ್ರಾರಂಭ ಮಾಡಲಿಕ್ಕೆ ಯಾವತ್ತು ಮನಸ್ಸು ಮಾಡ್ತದೆ ಅವತ್ತು ಆಗ್ತದೆ. ಏರ್ಪೋರ್ಟ್ಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟೇ ಮಾಡ್ತಾರೆ. ನಾವು ಅವಾಗ ಇವ್ರಿಗೆ ಭೇಟಿಯಾಗಿದ್ದೇವೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ. ಪುರಿ ಅಂತ ಸಿಂಗ್ ಅವರು ಇದ್ದರು, ಪಂಜಾಬ್ದವರು. ಅವ್ರನ್ನ ಭೇಟಿಯಾಗಿದ್ದು ಹೋಗಿ, ನಾನು ಮುಖ್ಯಮಂತ್ರಿಗಳು ಭೇಟಿಯಾದಾಗ ಅವ್ರು ಹೇಳಿದರು, ವಿಮಾನ ನಿಲ್ದಾಣ ಕಟ್ಟಲಿಕ್ಕೆ ನಾವು ದುಡ್ಡು ಕೊಡೋದಿಲ್ಲ, ನಿಮ್ಮ ಸ್ವಂತ ಖರ್ಚಿನಲ್ಲಿ ನೀವು ವಿಮಾನ ನಿಲ್ದಾಣ ಕಟ್ಟಿ ಆಮೇಲೆ ನಾವು ಫ್ಲೈಟ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲವು ಇಕ್ವಿಪ್ಮೆಂಟ್ಗಳನ್ನ ಸೆಂಟ್ರಲ್ ಗೌರ್ಮೆಂಟೇ ಕೊಡಬೇಕಾಗ್ತದೆ, ಅವನ್ನ ಕೊಟ್ಟು ನಾವು ಪ್ರಾರಂಭ ಮಾಡ್ತೀವಿ, ನೀವು ರೆಡಿ ಮಾಡಿ ನಮ್ಗೆ ವರದಿ ಮಾಡಿ ಅಂತ ಹೇಳಿದರು ಅವರು.
ಆಮೇಲೆ ಕೇಂದ್ರ ಸರ್ಕಾರ ₹1 ಕೊಡೋದಿಲ್ಲ ನಾವು ಅಂಥೇಳಿ ಹೊಸ ವಿಮಾನ ನಿಲ್ದಾಣಕ್ಕೆ ಅಂತ ಹೇಳಿದರು. ಅದಕ್ಕಾಗಿ 100% ನಾವೇ ಕೊಟ್ಟು 220 + 120 340 ಕೋಟಿ ಕೊಟ್ಟು PWDಯಿಂದನೇ ಸ್ಟಾರ್ಟ್ ಮಾಡಿಸಿದ್ವಿ.